ಸಣ್ಣ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬಡ ಕುಟುಂಬಗಳು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಬೇಕೆಂಬ ಉದ್ದೇಶದಿಂದ ಸಣ್ಣ ರೈತರಿಗೆ ಗಂಗಾ ಕಲ್ಯಾಣ ಸೌಲಭ್ಯ ಒದಗಿಸಿ ಅಂತಹ ಬಡ ಕುಟುಂಬಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂಬ ಉದ್ದೇಶದಿಂದ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಡಿ ಸೌಲಭ್ಯ ಕಲ್ಪಿಸಿದೆ ಎಂದು ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿ ಶಿರಾ ತಾಲೂಕಿನ ವಿವಿಧ ಕಾಮಗಾರಿಗಳ 26 ಜನ ಪರಿಶಿಷ್ಟ ಜಾತಿ ಮತ್ತು 14 ಜನ ಪರಿಶಿಷ್ಟ ಪಂಗಡದ ಒಟ್ಟು 40 ಜನ ಫಲಾನುಭವಿಗಳಿಗೆ ಪ್ರತಿ ಫಲಾನುಭವಿಗಳಿಗೆ 9 ಲಕ್ಷ ರೂಪಾಯಿ ಮೌಲ್ಯದ ಕೊಳವೆ, ಪಂಪ್, ಮೋಟಾರ್, ವಿದ್ಯುತ್ ಸಂಪರ್ಕ ಸೇರಿ ಸೌಲಭ್ಯ ವಿತರಣೆ ಮಾಡಿ ಮಾತನಾಡಿದ್ದಾರೆ. ಸರ್ಕಾರ ಸಣ್ಣ ರೈತರ ಪ್ರಗತಿಗಾಗಿ ಈ ಸೌಲಭ್ಯ ನೀಡಿದೆ. ಗಂಗಾ ಕಲ್ಯಾಣ ನಿಮ್ಮ ಬಾಳು ಬೆಳಗುವಂತಿರಬೇಕು. ನೂತನ ಕೊಳವೆಯ ಪಂಪ್ ಸೆಟ್ನಿಂದ ನೀರಾವರಿ ಸೌಲಭ್ಯ ಪಡೆದು ಅತಿ ಕಡಿಮೆ ನೀರಿನಲ್ಲಿ ಹೆಚ್ಚು ಲಾಭ ತರುವಂತಹ ಕೃಷಿ ಆರಂಭಿಸಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದಾಗ ಈ ಯೋಜನೆ ಸಾರ್ಥಕತೆ ಪಡೆಯುತ್ತದೆ ಎಂದರು. ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಸದಸ್ಯ ಅಜಯ್ ಕುಮಾರ್, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ, ನಗರಸಭೆ ಆಯುಕ್ತ ರುದ್ರೇಶ್, ಶಿರಾ ನಗರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್, ಶಿರಾ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ಹೇಮಂತ, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆಆರ್ ಮಹೇಂದ್ರ ಗೌಡ, ಎಇಇ ಗಂಗಾಧರ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ನಾನು ಈ ಹಿಂದೆ ಸಣ್ಣ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ SCP ಮತ್ತು TSP ಪರಿಶಿಷ್ಟ ವರ್ಗ ಮತ್ತು ಪಂಗಡಕ್ಕೆ ಬರ್ತಕ್ಕಂಥ ಹಣವನ್ನು ಅದರಲ್ಲಿ ಮೀಸಲಾಗಿಟ್ಟಿದ್ದು, ಅದರ ಮುಖೇನ ಅವರಿಗೆ ಬಡವರಿಗೆ ಬೋರ್ ಕೊರೆದು ಮೋಟ್ರ್ ಹಾಕಿ ಸಹಾಯ ಮಾಡಬೇಕು. ಅದರ ಮುಖೇನ ಅವರು ಕೂಡ ವ್ಯವಸಾಯ ಮಾಡೋಕ್ಕೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಪ್ರತಿ ವರ್ಷವೂ ಕೂಡ ಮುಂದುವರಿತಾ ಇದೆ. ಈ ವರ್ಷ 40 ಜನಕ್ಕೆ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರಿಗೆ 40 ಜನಕ್ಕೆ ನಾವು ಈ ಮೋಟ್ರ್ ಪಂಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಒಂದು ವಿಶೇಷತೆ ಅಂದರೆ ಯೂನಿಟ್ ಕಾಸ್ಟ್ ಒಂದು ಮೋಟ್ರಿಗೆ ಒಬ್ಬರಿಗೆ ತಗಲ್ತಕ್ಕಂಥದ್ದು 9 ಲಕ್ಷ ರೂಪಾಯಿನಲ್ಲಿ ಮೋಟ್ರು, ಪೈಪ್ಗಳು ಎಲ್ಲದೂ ಕೂಡ ಜೊತೆಗೆ KB ಕಟ್ತಕ್ಕಂಥ ಹಣನೂ ಕೂಡ ಸೇರಿ 9 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ 40 ಜನಕ್ಕೆ ನಮಗೆ ಬಂದಿದೆ. 40 ಜನರಿಗೂ ಕೂಡ ನಾವು ಇವತ್ತು ಉಪಕರಣಗಳನ್ನು ಸದ್ಯಕ್ಕೆ ನಾವು 18 ಜನಕ್ಕೆ ಇವತ್ತು ಕೊಡ್ತಾ ಇದ್ದೀವಿ. 22 ಜನಕ್ಕೆ ಕೆಲವು ದಿವಸದಲ್ಲಿ ಇನ್ನೊಂದು 3-4 ದಿವಸದಲ್ಲಿ ಕೊಡ್ತೀವಿ. 40 ಜನರು ಕೂಡ ಅದು ಸದುಪಯೋಗ ಪಡಿಸ್ಕೊಂಡು ವ್ಯವಸಾಯವನ್ನು ಮಾಡಿ ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ಇದೊಂದು ರೈತರಿಗೆ ಒಂದು ಸಣ್ಣ ಸಹಾಯ, ಅವರ ಆರ್ಥಿಕವಾಗಿ ಬೆಳೆಯೋದಕ್ಕೆ ಮುಂದೆ ಬರೋದಕ್ಕೆ ಇದೊಂದು ಮಾರ್ಗ ಅಂಥೇಳಿ ನಾನು ಅವ್ರಿಗೆ ಹೇಳಿ ಆ ಕೆಲಸವನ್ನು ಬೇಗ ಅವ್ರು ಮಾಡಲಿ ಮತ್ತು ಅದರಿಂದ ಸುಖವನ್ನು ಅನುಭವಿಸ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ಈಗ ಏನಾಗಿದೆ ಅಂದರೆ ಈ ಸಾರಿ ಏನಾಗಿದೆ ಅಂದರೆ ಬಹುಶಃ ನಾವು ಎಂದೂ ನೋಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಮೋಟ್ರನ್ನ ಆನ್ ಮಾಡ್ತಾರೆ. ಹಾಗೆ ಮೋಟ್ರ್ಗಳೆಲ್ಲ ಇವತ್ತು TCಗಳೆಲ್ಲ ಸುಟ್ಟೋಗ್ತಾ ಇದ್ದಾವೆ. ಸ್ಟೇಷನ್ಗಳು ಕೂಡ ಓವರ್ಲೋಡ್ ಆಗ್ತಾ ಇದ್ದಾವೆ. ಈ ತೊಂದರೆ ಇದು ಅನಿವಾರ್ಯ ಆಗಿದೆ. ಇದು ಕೆಲವು ದಿವಸಗಳು ಮಾತ್ರ ಇರ್ತದೆ, ಆಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಕ್ಕಂಥದ್ದಿದೆ. ಬಹುಶಃ ಏನೇ ಆದರೂ ಕೂಡ ನಾವು ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಈಗ ಅದರ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಮಗೆ ಸಿಂಗಲ್ ಫೇಸ್ ಮೋಟ್ರ್ ಹಾಕಿರ್ತಕ್ಕಂಥದ್ದು ಈ ಮಾನಂಗಿ ತಾಂಡ್ಯ ಆ ಕಡೆಗೆಲ್ಲ ಈ ಕಲ್ಲಂಗಡಿ ಕಾಯಿ ಅಥವಾ ಸಣ್ಣ ಸಣ್ಣ ಚೌತೆಕಾಯಿಗೆ ಬೆಳೆಸ್ತಕ್ಕಂಥದ್ದಕ್ಕೂ ಕೂಡ ಮೊದಲು 10 ಆಂಪ್ಸ್ ಇತ್ತು, ಈಗ 20 ಆಂಪ್ಸನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಿದೆ. ಅವ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಾದ ಎಚ್ಚರಿಕೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಇದು ಸ್ವಲ್ಪ ಕಷ್ಟದ್ದಿರುತ್ತೆ, ರೈತರು ಕೂಡ ಸಹಕಾರ ಮಾಡಬೇಕು. ಬೆಳಿಗ್ಗೆ ಹೊತ್ತು 7 ಗಂಟೆಗಳ ಕಾಲ 3 ಫೇಸ್ ಕೊಡ್ತೀವಿ. 3 ಫೇಸ್ ಕೊಡಬೇಕಾದಾಗ ಬೆಳಿಗ್ಗೆ 5 ಗಂಟೆ 6 ಗಂಟೆ ಮಾಡಲಿ, ಸಾಯಂಕಾಲದ ಹೊತ್ತು 3 ಫೇಸ್ ಆನ್ ಮಾಡದೇ ಇದ್ದರೆ ಸಿಂಗಲ್ ಫೇಸ್ಗೆ ಕರೆಂಟ್ ಹೆಚ್ಚಾಗಿ ಹೋಗುತ್ತೆ. ಅದನ್ನು ರೈತರು ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ.